ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬಹಳ ಬೇಸರದ ಒಂದು ಸುದ್ದಿ ಏನಂತಂದ್ರೆ, ನನಗೆ ಬಹಳ ನೋವಾಗಿದೆ. ಏನು ಅಂತಂದ್ರೆ, ನಮ್ಮ ಮೈಸೂರಂತ ಸುಸಂಸ್ಕೃತರ ಬೀಡು, ಸುಸಂಸ್ಕೃತರ ನಾಡು ಮೈಸೂರಿನ ಒಂದು ಪರಿಮಳ, ಒಂದು ಸುಗಂಧ ಏನಿದೆ, ಇತ್ತೀಚಿನ ದಿನಗಳಲ್ಲಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಸಾಕಷ್ಟು ಜನ ಒಂದಲ್ಲ ಒಂದು ರೀತಿ ಹೊರಟಿದ್ದಾರೆ. ಅಂತಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೆಸ್ಟೇಜ್ ಗ್ರೂಪ್ ಅಂತ ಒಂದು ಡುಬಾಕ್ ಮುಸಲ್ಮಾನ್ ಗ್ರೂಪ್ ಏನ್ ಮಾಡ್ತಾ ಇದೆ, ಸದ್ದಿಲ್ಲದೆ ವೈದ್ಯರ ಬಳಿ ಹೋಗದೇನೆ ಔಷಧಿಗಳನ್ನ ಕೊಟ್ಟು, ನಿಮ್ಗೆ ಈ ಕಾಯಿಲೆ ಬಂದ್ರೆ ಈ ಔಷಧಿ ತಗೊಳ್ಳಿ, ಈ ಕಾಯಿಲೆಗೆ ಈ ಔಷಧಿ ಇದು ಅಂತ ಹೇಳಿ ಜನರನ್ನ ಆಮರ್ಸಿ ಸ್ಲೋ ಪಾಯ್ಸನ್ ರೀತಿ ಅದು ಆಕ್ಟ್ ಮಾಡ್ತಾ ಇರೋದನ್ನ ನಾವು ಸಾಕಷ್ಟು ರೀತಿ ಗಮನಿಸ್ತಾ ಇದ್ದೇವೆ. ನಮ್ಮ ಮೈಸೂರಿನಲ್ಲಿ ಮಹಾರಾಜರ ಕಾಲದಲ್ಲಿ ಅಂತಂದ್ರೆ ಸುಮಾರು 75 ವರ್ಷದ ಹಿಂದೆ ಹುಟ್ಟಿದಂತಹ NKCA ಫಾರ್ಮಸಿ ಇದೆ. ಶುದ್ಧ ಅಂದ್ರೆ ಶುದ್ಧ ಆಯುರ್ವೇದ ಹಾಸ್ಪಿಟಲ್ ಅದು. ಅವರದು ಮೈಸೂರಿನ ಶ್ರೀರಾಮ್ಪುರದಲ್ಲಿ ಆಯುರ್ವೇದ ಔಷಧಿಯ ತಯಾರಿಕಾ ಘಟಕ ಕೂಡ ಇದೆ. ಸಾಕಷ್ಟು ಜನ ಮೈಸೂರಿನ ಮೂಲ ನಿವಾಸಿಗಳಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲಿಂದನೋ ಬಂದಂತಹ ವಲಸೆ ಬಂದಂತಹ ಮುಸಲ್ಮಾನ್ ಜನಗಳು ತಮ್ಮ ಮುಸಲ್ಮಾನ್ ಕಂಪನಿಯನ್ನ ಒಂದು ರೀತಿ ಪ್ರಮೋಟ್ ಮಾಡ್ಲಿಕ್ಕೆ ಸಾಕಷ್ಟು ಜನ ಮುಸಲ್ಮಾನ್ಗಳನ್ನ ನೇಮಿಸಿಕೊಂಡು ಅವರ ಮುಖಾಂತರ ನಮ್ಮ ಒಂದು ಹಿಂದೂ ಸಮಾಜದಲ್ಲಿ ಒಡಕನ್ನ ಉಂಟು ಮಾಡಿ ಸಾಕಷ್ಟು ಒಂದು ವೈದ್ಯಕೀಯ ಸಿಸ್ಟಮ್ನೇ ಬುಡಮೇಲು ಮಾಡ್ತಾ ಇದೆ ವೆಸ್ಟೇಜ್ ಗ್ರೂಪ್. ಸಾಕಷ್ಟು ನನಗೂ ಕೂಡ ಟ್ರ್ಯಾಪ್ಗೆ ಸಾಕಷ್ಟು ಪ್ರಯತ್ನ ಪಟ್ಟರು ಅವರು. ನಾನು ಚಿಕ್ಕದಿಂದ ನೋಡಿರೋದೇನು ಅಂತಂದ್ರೆ, ಒಂದು ವಿಕ್ಸ್ ಡಬ್ಬ ನೀವು ಒಂದು 40 ರೂಪಾಯಿ ಕೊಟ್ಟು ಕೊಂಡ್ಕೊಂಡು ಬರ್ತೀರಾ ಅಂತಂದ್ರೆ, ಆ ಒಂದು ಪುಟ್ಟ 40 ಗ್ರಾಮ ಒಂದು 50 ಗ್ರಾಮ ಇರೋ ವಿಕ್ಸ್ ಡಬ್ಬ ತಯಾರು ಮಾಡ್ಲಿಕ್ಕೆ, ಔಷಧೀಯ ಸಸ್ಯಗಳಿಂದ ತಯಾರು ಮಾಡ್ಲಿಕ್ಕೆ, ನಾವೊಂದು ಉದಾಹರಣೆ ಹೇಳ್ತಾ ಇದ್ದೇನೆ, ಇಲ್ಲ ಅಂದ್ರು ಒಂದು 300-400 ರೂಪಾಯಿ ಅವ್ರಿಗೆ ಖರ್ಚು ಬಿದ್ದಿರುತ್ತೆ ಒಂದು 50 ಗ್ರಾಮ್ ಮೆಡಿಸಿನ್ ತಯಾರು ಮಾಡ್ಲಿಕ್ಕೆ. ಇವರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಕಂಪ್ನಿಯಿಂದ ನಿಮ್ಗೆ ಇಷ್ಟು ಪ್ರಾಡಕ್ಟ್ಸ್ ಕೊಡ್ತೀವಿ, ನೀವು ಇದನ್ನ ಸೇಲ್ ಮಾಡಿದ್ರೆ ನಿಮಗೆ ಕಾರ್ ಕೊಡ್ತೀವಿ, ನಿಮಗೆ ಬೈಕ್ ಕೊಡ್ತೀವಿ, ನಿಮಗೆ ಮನೆ ತೆಕ್ಕೊಡ್ತೀವಿ ಅಂತೆಲ್ಲ ಒಂದು ಮುಸಲ್ಮಾನ್ ಜನಗಳು ಪುಂಗಿ ಊದಿ 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 ಏನ್ ಮಾಡ್ತಾ ಇದ್ದಾರೆ, ಒಂದು ರೀತಿಯ ಒಂದು ಸಿಸ್ಟಮ್ನೇ ಬುಡಮೇಲ್ ಮಾಡ್ಲಿಕ್ಕೆ ಹೊಂಚಾಗ್ತಿದ್ದಾರೆ. ಒಂದು ರೀತಿಯ ಹೇಳ್ಬೇಕು ಅಂತಂದ್ರೆ ಇದೊಂದು ಸ್ಲೋ ಪಾಯ್ಸನ್ ರೀತಿ. ಸಾಕಷ್ಟು ಮೈಸೂರಿನ ನಿವಾಸಿಗಳೇ ಈ ಒಂದು ಇದಕ್ಕೆ ನೀವು ವೆಸ್ಟೇಜ್ ಅನ್ನ ಅಂತ ಡುಬಾಕು ಮುಸಲ್ಮಾನ್ ಕಂಪ್ನಿಗೆ ನೀವು ಒಳಗಾಗಬೇಡಿ. ಮೈಸೂರಿನಲ್ಲಿ ಬೇರೂರಿರುವಂತಕ್ಕಂಥ NKCA ಫಾರ್ಮಸಿ ಇದೆ. ಮೈಸೂರು ಮಹಾರಾಜರ ಕಾಲದಿಂದನೂ ಬಂದಂಥದ್ದು. 75 ವರ್ಷ ಅದಕ್ಕೆ ತುಂಬಿದೆ ಹುಟ್ಟಿ. ಅದಕ್ಕೆ ಮೈಸೂರಿನ ಆಯುರ್ವೇದ ಕಾಲೇಜ್ ಯಾವಾಗ ಶುರು ಆಯ್ತೋ ಅದನ್ನ ಸ್ಥಾಪನೆ ಮಾಡಿದಂತಹ ಪಿತಾಮಹರೇ ಕೂಡ ಇದನ್ನ ಶುರು ಮಾಡಿದ್ದು. ಹಾಗೆ ಸ್ವಲ್ಪ ನಮ್ಮ ನಂಜನಗೂಡು ಭಾಗಕ್ಕೆ ಹೋದ್ರೆ BV ಪಂಡಿತ್ ಆಯುರ್ವೇದಾಲಯ ಇದೆ. ಈ ರೀತಿಯ ಆಯುರ್ವೇದ ಔಷಧಿನ ನಂಬಿ, ಆಯುರ್ವೇದ ವೈದ್ಯರನ್ನ ನಂಬಿ ಯಾವುದೇ ಕಾರಣಕ್ಕೂ ವೆಸ್ಟೇಜ್ ಅನ್ನ ಮುಸಲ್ಮಾನ್ ಜನಗಳ ಬಳಿ ಹೋಗಬೇಡಿ. ಇದು ನನ್ನ ಪ್ರೀತಿಯ ಕಳಕಳಿಯ ಮನವಿ.